ನಮಸ್ಕಾರ ಸ್ನೇಹಿತರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಚೆಕ್ ಮಾಡಿದಾಗ ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರ್ತಾ ಇರುತ್ತೆ ಕೆಲವೊಬ್ಬರು ಸ್ಟೂಡೆಂಟ್ಗೆ. ಸೊ ಯಾಕೆ ಆ ರೀತಿ ಬರ್ತಾ ಇದೆ ಅಂತ ನೋಡೋದಾಗಿದ್ದರೆ, ಅದು ಸರಿ ಆಗಬೇಕು, ಹಾಗೆ ಫಸ್ಟ್ ರೌಂಡ್ ಒಳಗಡೆ ಸೀಟ್ ಅಲಾಟ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಫುಲ್ ಯೂಸ್ಫುಲ್ ಇದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಈ ರೀತಿ ಯಾಕಾಗಿದೆ ಅಂತ ನೋಡೋದಾಗಿ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ, ಯಾವ್ಯಾವ ಬ್ರಾಂಚಸನ್ನು ಆ್ಯಡ್ ಮಾಡಿದ್ದೀರಾ, ಅವುಗಳನ್ನು ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಏನು ಅಲಾಟ್ ಮಾಡಲಿಕ್ಕೆ ಆಗದೇ ಇರುವಂಥ ಸಿಚುವೇಶನ್ ಅಥವಾ ಸಂದರ್ಭದಲ್ಲಿ, ಅಂತಹ ಸಮಯದಲ್ಲಿ ನಿಮಗೆ ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ. ಓಕೆನಾ? ಅಂದರೆ ಸ್ನೇಹಿತರೆ, ಏನು ನಿಮ್ಮ ರ್ಯಾಂಕ್ ಪ್ರಕಾರ ನಿಮಗೆ ಸಿಗೋದು ಡೌಟ್ ಇದೆ ಅಂಥ ಕಾಲೇಜಸ್ಸನ್ನು ನೀವು ಆ್ಯಡ್ ಮಾಡಿರ್ತೀರ ಏನು ಆಪ್ಷನ್ ಎಂಟ್ರಿ ಸಮಯದಲ್ಲಿ. ಓಕೆನಾ? ಹಾಗೂ ನಿಮ್ಮ ಏನು ರ್ಯಾಂಕ್ ಪ್ರಕಾರ ನಿಮಗೆ ಸಿಗುವಂಥ ಕಾಲೇಜಸನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡೇ ಮಾಡಿರಲ್ಲ. ಆಗ ಆ ರೀತಿ ಬರುತ್ತೆ ಸ್ನೇಹಿತರೆ. ಯಾಕೆ ಅಂತ ನೋಡೋದಾಗಿದ್ದರೆ ಸ್ನೇಹಿತರೆ, ಏನು ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಏನೇನು ನೀವು ಮಾಡಿರ್ತೀರ ಆ ಕಾಲೇಜಸ್ನಷ್ಟೇ ಅವರು ಏನು ಅಲಾಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಬರುತ್ತೆ. ಅಂದರೆ ಸ್ನೇಹಿತರೆ, ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಸಿಕ್ಕುವಂಥ ಒಂದು ಕಾಲೇಜಸ್ನ ನೀವು ಆ್ಯಡ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಒಂದು 50,000 ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಅಂಥ ಸಿಚುವೇಷನ್ನಲ್ಲಿ ನೀವು ಎಲ್ಲ ಕೂಡ ಹೀಗೆ ಟಾಪ್ RV, UVC ಇಂತಹ CSCನೇ ನೀವು ಎಂಟರ್ ಮಾಡಿದ್ದೀರ ಅಂತ ಇಟ್ಕೊಳ್ಳಿ. RV, UVC, BMS ಇಂಥ ಟಾಪ್ ಕಾಲೇಜಸ್ನೇ ನೀವು ಆ್ಯಡ್ ಮಾಡಿದ್ದೀರ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಅಂಥ ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾಲೇಜಸ್ನ ನಿಮ್ಗೆ ಅಲಾಟ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಅದ್ರದ್ದು ಕಟ್ ಆಫ್ ಇನ್ನೂ ಚೇಂಜ್ ಇರುತ್ತೆ. ಅದು ನಿಮ್ಮ ರ್ಯಾಂಕಿಗೆ ಮ್ಯಾಚ್ ಆಗೋಲ್ಲ. ಸೊ ಬಟ್ ನಿಮಗೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಟ್ ನೀವೇನು ಮಾಡಿರ್ತೀರ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ ಅನುಗುಣವಾಗಿ ಸಿಗುವಂಥ ಕಾಲೇಜ್ನ ನೀವು ಎಂಟ್ರಿ ಮಾಡಿರಲ್ಲ. ಸೊ ಹಾಗಾಗಿ ಅವರಿಗೆ KAದೊಳಗೆ ಅಲಾಟ್ ಮಾಡಲಿಕ್ಕಾಗಲ್ಲ. ಅವರೇ ಆಗಿ ಮಾಡಲ್ಲ. ನೀವು ಎಂಟ್ರಿ ಮಾಡಿದ್ರಷ್ಟೇ ಅದರಲ್ಲಿ ನಿಮಗೆ ನೀವು ಮಾಡಿರುವಂಥ ಕಾಲೇಜಸಲ್ಲಿ ನಿಮ್ಗೆ ಅಲಾಟ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಅಷ್ಟೇ ಅವರು ಅಲಾಟ್ ಮಾಡ್ತಾರೆ. ಇಲ್ಲಾಂತ ಹೇಳಿದ್ರೆ ಅವರೇ ನಿಮಗೆ ನೀವು ಕಾಲೇಜ್ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ಕೊಂಡು ಅವರೇ ನಿಮಗೆ ಅಲಾಟ್ ಮಾಡಲ್ಲ ಸ್ನೇಹಿತರೆ. ವೀಕ್ಷಕರೇ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋದಾಗಿದ್ದರೆ, 26 ಜುಲೈ 2025 ಇಂದ 29th ಜುಲೈ 2025 6 o'clockವರೆಗೆ ಅಂತೇಳಿದರೆ, ಇವತ್ತಿಂದ 29th 6 o'clockವರೆಗೆ ಸೊ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಸೊ ಆ ಸಮಯದಲ್ಲಿ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ, ಕಾಲೇಜಸ್ನೆಲ್ಲ ಆ್ಯಡ್ ಮಾಡಿ, ಬೇಕಾಗಿರುವಂಥ ಕಾಲೇಜು, ಬೇಕಾಗಿರುವಂತಹ ಬ್ರಾಂಚಸ್ನ ಕರೆಕ್ಟಾಗಿ ಆ್ಯಡ್ ಮಾಡಿ. ಸೊ ಇದೇ ನಿಮಗೆ ಸೊಲ್ಯೂಷನ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಟಿಪ್ಸ್ ಕೊಡೋದಾಗಿದ್ದರೆ ಸ್ನೇಹಿತರೆ, ಇವಾಗ ವೆಬ್ಸೈಟಲ್ಲಿ ಮಾಕ್ ಅಲಾಟ್ಮೆಂಟ್ ಸೀಟ್ ಹಂಚಿಕೆ ಮಾಡಿರುವುದಂಥದ್ದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಚೆಕ್ ಮಾಡಿ, ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂದ್ಕೊಂಡು. ಸೊ ಪ್ರತಿ ಕಾಲೇಜಸ್ ನೀವು ಯಾವ್ದಾವ್ದು ಹಾಕಬೇಕು ಅದನ್ನೆಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿ. ವೀಕ್ಷಕರೇ, ಈ ರೀತಿ ನೀವು ಕಾಲೇಜಸ್ನ ಮಾಕ್ ಕಟ್ ಆಫ್ ನೋಡಿ ಅಲಾಟ್ಮೆಂಟ್ ಆಗಿರೋದನ್ನ ಕಟ್ ಆಫ್ ರಿಲೀಸ್ ಮಾಡಿದ್ದಾರಲ್ಲ, ಅದನ್ನು ನೋಡಿ ನೀವು ನಿಮ್ಮ ರ್ಯಾಂಕ್ ಅನುಗುಣವಾಗಿ ಎಂಟ್ರಿ ಮಾಡೋದ್ರಿಂದ ನಿಮಗೆ ಹೆಲ್ಪ್. ಹೇಗೆ ಅಂತ ಹೇಳಿದರೆ, ನಿಮಗೆ ಇವಾಗ ಸಿಕ್ಕಿಲ್ವಲ್ಲ, ಸೊ ಫಸ್ಟ್ ರೌಂಡಲ್ಲಾದರೂ ನಿಮಗೆ ಸಿಗುತ್ತೆ ಕಾಲೇಜು. ಇನ್ ಕೇಸ್ ಫಸ್ಟ್ ರೌಂಡಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ರೌಂಡಲ್ಲಾದರೂ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕಟ್ ಆಫ್ ಬಿಟ್ಟಿದ್ದಾರಲ್ಲ ಅದನ್ನು ಚೆಕ್ ಮಾಡಿ ಕರೆಕ್ಟಾಗಿ ನೋಡಿ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇವಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಆಯಿತು ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಯಿತು ಅಂತ ತಿಳ್ಕೊತೀನಿ.